ಅಬುದಾಬಿ ಪೊಲೀಸ್ ಹಿಡಿದು ಬಿಟ್ಟ. ನನ್ನ ಅವಸ್ಥೆ ನೋಡಿದ್ರೆ ಮತ್ತೆ ಮತ್ತೆ ಕನ್ಫ್ಯೂಷನ್ ಆಗ್ತಾನೆ ಇದ್ದು. ಲಾಸ್ಟ್ ಟೈಮ್ ಇದೇ ಥರ ಆಗಿಬಿಟ್ಟು ಎಲ್ಲ ದುಡ್ಡು ಹೋಗ್ಬಿಟ್ಟಿತ್ತು. ಮಾತ ಕುಡ್ಲದ ಕ್ಲಿಗೆ ಎನ್ನ ಸೊಲ್ಮೇಲು ನಿಕುಲ್ನ ಕುಡ್ಲದ ಮಣ್ಣದ ಬಾಲೆ ಕುಡ್ಲಾಗ ಬರ್ತದ ಅಂಡ್ ಹಾಯ್ ಹಲೋ ನಮಸ್ತೆ. ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿನ್ನೆ ಹೇಳ್ದಂಗೆ ಐ ಆಮ್ ಗೋಯಿಂಗ್ ಟು ಸಮ್ವೇರ್ ಅಂತ ಹೇಳಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ನಜಾರ ನೋಡಿ ಗೈಸ್, ಈ ವ್ಯೂ ನೋಡಿ ಗೈಸ್, ಕ್ರೇಜಿಯೆಸ್ಟ್ ವ್ಯೂ. ಸೊ ಗೈಸ್ ಫೈನಲಿ ರೀಚ್ ಅಬುದಾಬಿ ಏರ್ಪೋರ್ಟಿಗೆ. ಇಲ್ಲಿಂದ ಒಳಗೆ ಹೋಗಿ ಫ್ಲೈಟ್ ತೆಗೆದು ಹೋಗ್ಬೋದು. ಆ್ಯಕ್ಚುಲಿ ಏನಂದರೆ ಬರಬೇಕಾದ್ರೆ ಬಸ್ಸಲ್ಲಿ ಒಂದು 2 hours ಜರ್ನಿ ಇತ್ತು. ಆ್ಯಕ್ಚುಲಿ ಬಸ್ ಓಲೋ ಬಸ್ ಆಗಿದ್ದರಿಂದ ಅಷ್ಟೇನು ದೊಡ್ಡ ಟಯರ್ಡ್ ಏನಾಗಿಲ್ಲ. ಬಟ್ ಸ್ಟಿಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟಯರ್ಡ್ ಆಗೇ ಆಗುತ್ತೆ. ಕೂತ್ಕೊಂಡಲ್ಲೇ ಕೂತ್ಕೋಬೇಕಲ್ವ. ಸೊ ಒಂದು ಸ್ಮಾಲ್ ನ್ಯಾಪ್ ತೊಗೊಂಡು ಈ ರೀತಿ ಹೋಗ್ತಾ ಇರೋದು. ಸಖತ್ತಾಗಿದೆ ಗೈಸ್. ಕೆಳಗೆ ಬಂದು ನಾನು ಡಿಪಾರ್ಚರ್ ಹುಡುಕ್ತಾ ಇದ್ದೀನಿ, ಗೊತ್ತೇ ಆಗ್ತಾಯಿಲ್ಲ ಎಲ್ಲಿ ಅಂತ. ನೋಡಿದ್ರೆ 3rd ಫ್ಲೋರಲ್ಲಿ ಡಿಪಾರ್ಚರ್. ಸೊ ಇಲ್ಲಿಗೆ ಬಂದಿದ್ದೀನಿ. ತುಂಬ ಜನ ಇದ್ದಾರೆ, ಎಲ್ಲೆಲ್ಲಿ ಹೊರಡ್ತಾ ಇದ್ದಾರೆ. ಕೆಲವರು ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ, ಕೆಲವರು ಎಲ್ಲೆಲ್ಲೋ ಸುತ್ತಾಡಕ್ಕೆ ಹೋಗ್ತಾ ಇದ್ದಾರೆ. ಏರ್ಪೋರ್ಟ್ ನೋಡೋದು ಒಂದು ಅದ್ಭುತ. ಏರ್ಪೋರ್ಟಲ್ಲಿ ಜನರನ್ನು ನೋಡೋದು ಇನ್ನೂ ಅದ್ಭುತ. ಎಂತೆಂಥ ಜನರಿದ್ದಾರೆ, ಎಲ್ಲೆಲ್ಲಿಂದ ಜನ ಬರ್ತಾರೆ. ಸಖತ್ ಬೇಸ್ ನೋಡಿ. ಸೊ ನನ್ನ ಇವತ್ತಿನ ಔಟ್ಫಿಟ್ ನೋಡಿ, ಇದು ನನ್ನ ಔಟ್ಫಿಟ್ ಇವತ್ತು. ಸಖತ್ತಾಗಿದೆಯಾ? ಕಮೆಂಟ್ ಮಾಡಿ. ಒಬ್ಬರು ಸ್ಪೆಷಲ್ ಪರ್ಸನ್ ಇದನ್ನು ಗಿಫ್ಟ್ ಮಾಡಿದ್ದಾರೆ. ಸೊ ಅದನ್ನು ವೇರ್ ಮಾಡ್ತಾ ಹೋಗೋದು. ನಮ್ಮ ಫ್ರೆಂಡ್ ಕೊಟ್ಟಿರೋದು. ಇಟ್ಸ್ ನೈಸ್ ಟು ವೇರ್. ಸಖತ್ತಾಗಿದೆ, ಕಂಫರ್ಟೇಬಲ್ ಆಗಿದೆ. ನೀವು ಕಮೆಂಟ್ ಮಾಡಿ ಹೆಂಗಿದೆ ನನ್ನ ಔಟ್ಫಿಟ್ ಅಂತ. ಸೊ ಔಟ್ಫಿಟ್ ಅಂತೂ ನನಗಂತೂ ತುಂಬ ಖುಷಿ ಆಯಿತು ಈ ಔಟ್ಫಿಟ್ ವೇರ್ ಮಾಡೋಕ್ಕೆ. ಸೊ ಗಿಫ್ಟ್ ಮಾಡಿದವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ 8 ಗಂಟೆಗೆ ಗೇಟ್ ಓಪನ್ ಆಗೋದು. ಸೊ ಓಪನ್ ಆದಾಗ ಬಂದು ಚೆಕ್ ಇನ್ ಮಾಡುವ. ಅಲ್ಲಿವರೆಗೆ ಪ್ರೇಯರ್ ಮಾಡಿ ಬರುವ. ಲೆಟ್ಸ್ ಗೋ ಟು ಪ್ರೇಯರ್ ಹಾಲ್. ಆ್ಯಂಡ್ ಪ್ರೇಯರ್ ಹಾಲ್ಗೆ ಹೋಗ್ಬಿಟ್ಟು ಪ್ರೇ ಮಾಡಿ ಬರ್ತಾರೆ. ಗೈಸ್ ಇವಾಗ ತಾನೇ ಕೇಳಿದೆ, ಏರ್ ಇಂಡಿಯಾ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ನನ್ನ ಪ್ರಕಾರ. ಲೆಟ್ಸ್ ಕೇಳಿ ಬರುವ ಒಂದು ಸಲ ನನ್ನ ಕನ್ಫರ್ಮೇಷನ್ಗೋಸ್ಕರ. ಲಾಸ್ಟ್ ಟೈಮ್ ಇದೇ ಥರ ಆಗಿಬಿಟ್ಟು ಎಲ್ಲ ದುಡ್ಡು ಹೋಗ್ಬಿಟ್ಟಿತ್ತು. ಟಿಕೆಟೇ ಹೋಗಿತ್ತು, ಫ್ಲೈಟೇ ಹೋಗ್ಬಿಟ್ಟಿತ್ತು. ಈ ಥರ ಈ ಸರಿ ಆಗೋದು ಬೇಡ, ಕೇಳಿಬಿಟ್ಟು ಬರುವ. ಏನಾಯ್ತಂದರೆ ನಾನು ಸೆಕ್ಯೂರಿಟಿ ಚೆಕ್ ಆಗಬೇಕಾದ್ರೆ ಬ್ಲಾಗಲ್ಲಿದ್ದೆ, ಬ್ಲಾಗ್ ಆನಲ್ಲಿತ್ತು. ಅಬುದಾಬಿ ಪೊಲೀಸ್ ಹಿಡಿದು ಬಿಟ್ಟ. ಚೆಕ್ ಮಾಡಿ ಡಿಲೀಟ್ ಮಾಡಿ ಆದಮೇಲೆ ಕಳಿಸ್ದ. ಸೊ ಯಾರೆಲ್ಲ ಬ್ಲಾಗರ್ಸ್, ದ ಕಂಟೆಂಟ್ ಕ್ರಿಯೇಟರ್ಸ್ ಯಾರಾದ್ರೆಲ್ಲ ಬರ್ತೀರಾ ಇಲ್ಲಿಗೆ, ಸೊ ಸೆಕ್ಯೂರಿಟಿ ಚೆಕ್ ಆಗಬೇಕಾದ್ರೆ ಫೋನ್ ಯೂಸ್ ಮಾಡಬೇಡಿ, ಬ್ಲಾಗ್ ಮಾಡಬೇಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಈ ಥರ ಶೋರೂಮ್ ಕಾಣಬೇಕಾದ್ರೆ ಎಷ್ಟು ದುಡ್ಡು ಮಾಡಬೇಕಂದ್ರೆ, ಈ ಥರ ಶೋರೂಮ್ ಕಾಣಬೇಕಾದ್ರೆ ಜಸ್ಟ್ ನೋಡೋದಲ್ಲ ಗೈಸ್, ಹೋಗ್ಬಿಟ್ಟು ನಾವು ಬೇಕಾದದ್ದು ಈಸಿಯಾಗಿ ತೊಗೊಳ್ಳೋ ಥರ ಇರಬೇಕು. ಯೋಚನೆ ಮಾಡಬಾರ್ದು, ಅಷ್ಟು ದುಡ್ಡು ಮಾಡಬೇಕು. ನೋಡಿ ಅಲ್ಲಿ ನೋಡಿ, ಒಂದು ಶೋರೂಮ್ ನೋಡಿ ಅಲ್ಲಿ, ಕ್ರೇಜಿ. ಇಲ್ಲಿ ನೋಡಿ, ಸೂಪರ್ ಗೈಸ್. ಒಂದಿನ ಮಾಡುವ, ಯೋಚನೆ ಮಾಡದೆ ಮಾಡುವ ಗೈಸ್. ನನ್ನ ಅವಸ್ಥೆ ನೋಡಿದ್ರೆ ಮತ್ತೆ ಮತ್ತೆ ಕನ್ಫ್ಯೂಷನ್ ಆಗ್ತಾನೇ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ ಅಬುದಾಬಿ ಏರ್ಪೋರ್ಟಿಂದ ಹಾರ್ತಾ ಇರೋದು. ಸೊ ಎಲ್ಲಿ ಗೇಟ್, ಎಲ್ಲಿ ನಮ್ಮ ಫ್ಲೈಟ್, ಡೌಟಲ್ಲೇ ಇದ್ದೀನಿ.
ಅಂತೂ ಇಂತೂ ಗೇಟ್ ಸಿಕ್ತು. ಹೋಗುವ, ಇನ್ನೊಂದು ಸ್ವಲ್ಪ ಟೈಮ್ ಇದೆ ಫ್ಲೈಟಿಗೆ, ಕಾಯುವ. ಹಾಯ್. ಸೊ ಕಾದು ಮತ್ತು ಫ್ಲೈಟ್ ಎತ್ಕೊಂಡು ಹೋಗುವ. ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು ವಿಗೋದಲ್ಲಿ ಬುಕ್ ಮಾಡಬೇಕಾದ್ರೆ ಏರ್ ಇಂಡಿಯಾ ಫ್ಲೈಟ್ ಅಂತ ಇತ್ತು. ಆ್ಯಕ್ಚುಲಿ ನನಗೆ ಇದರ ವ್ಯತ್ಯಾಸ ಗೊತ್ತಿರಲಿಲ್ಲ. ಸೊ ಏರ್ ಇಂಡಿಯಾ ಟಿಕೆಟ್ ಇರುತ್ತೆ, ಫ್ಲೈಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇರುತ್ತೆ ಅಂತ. ಸೊ ಇವತ್ತು ಅದು ಕೂಡ ಗೊತ್ತಾಯಿತು. ಇಲ್ಲಿ ಬಂದು ನೋಡಬೇಕಾದ್ರೆ ಎಲ್ಲಿ ಏರ್ ಇಂಡಿಯಾದ್ದು ಬೋರ್ಡಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ಒಬ್ಳಿದ್ಲು, ಅವಳು ಕರೆದ್ಲು, ಯಾರೆಲ್ಲ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀರಾ, ನೀವು ಈ ಕಡೆ ಬನ್ನಿ ಅಂತ ಹೇಳಿದ್ರು. ನಾನು ಹೇಳಿದೆ ನಮ್ಮದು ಏರ್ ಇಂಡಿಯಾ ಅಂತ. ಅವಳು ಹೇಳಿದ್ಲು ಏರ್ ಇಂಡಿಯಾ ಟಿಕೆಟ್, ನಿಮ್ಮದು ಫ್ಲೈಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ. ಅಲ್ಲಿ ಕೂಡ ಕನ್ಫ್ಯೂಸ್ಡೇ ಇದ್ದೀನಿ ನಾನು ಇವತ್ತು, ಏನಂತ ಗೊತ್ತಿಲ್ಲ ಗುರು. ಹೋಗಿ ಒಮ್ಮೆ ನಮ್ಮ ಊರಿಗೆ ಮುಟ್ಟಿದ್ರೆ ಸಾಕು ಅಂತ ಇದೆ. ನೋಡಿ, ಇದು ಎತಿಹಾದವರದ್ದು ವೇಟಿಂಗ್ ಏರಿಯಾ ಗೇಟು. ಸೊ ಇಲ್ಲಿ ಅವರಿಗೆ ಸಪರೇಟ್ ಸ್ಮೋಕಿಂಗ್ ಕ್ಯಾಬಿನ್ ಕೂಡ ಮಾಡಿದ್ದಾರೆ. ಬಟ್ ನಾನು ಸ್ಮೋಕ್ ಮಾಡಲ್ಲ. ಬಟ್ ಅಲ್ಲಿ ನೋಡಿ ಅವರಿಗೆ ಎಷ್ಟು ಐಷಾರಾಮಿ ಲೈಫ್ ಈಸ್ ಜಿಂಗಾಲ್ ಅಲ್ಲ. ನಮ್ಮದು ಸೀಟ್ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಸೀಟ್ ನೋಡಿ, ಅವ್ರದ್ದು ಸೀಟ್ ನೋಡಿ. ನಾನು ಅದು ತುಂಬ ಬೇಗ ಬಂದುಬಿಟ್ಟಿದ್ದೀನಿ. ಸೊ ಫ್ರೀ ಟ್ಯಾಕ್ಸಿ ಇರುತ್ತೆ ಅಬುದಾಬಿ ಏರ್ಪೋರ್ಟಲ್ಲಿ, ಅದನ್ನೇ ಯೂಸ್ ಮಾಡಿಕೊಂಡು ನಾವು ಮತ್ತೆ ಹಿಂದೆ ಹೋಗ್ಬೋದು. ಸೊ ಐ ಫೆಲ್ಟ್ ಲೈಕ್ ಗೋಯಿಂಗ್ ಬ್ಯಾಕ್ ಬಿಕಾಸ್ ನಾನು ಫುಡ್ ಮಾಡಿ ಬರುವ. ಹಾಯ್ ಬ್ರದರ್, ವೇರ್ ಆರ್ ಯು ಫ್ರಮ್? I'm from Ghana. Guyana? How many years since you are here? 2 years. 2 years. How is Abu Dhabi? It's cool. It's very long, right? From there to here? From there? Yeah. You mean from Ghana to Abu Dhabi or from? No, from there. Yeah. That's a little. This is for free, right? Yeah. ಅಬುದಾಬಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಗೇಟ್ 1 to ಗೇಟ್ 9, ನಂದು ಗೇಟ್ 9, 10 ಇದೆ, 10 ಇರಬೇಕು ಗೊತ್ತಿಲ್ಲ. ಬಟ್ ಗೇಟ್ 9 to 1 to 9ಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ ಗೈಸ್. ಸೊ ಅದಕ್ಕೆ ಅವರು ಫ್ರೀ ಟ್ಯಾಕ್ಸಿ ಮಾಡಿದ್ದಾರೆ. ನಾನು ಫುಡ್ ಮಾಡಬೇಕಂತ ಹೇಳ್ದಲ್ವ, ಫುಡ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಏನಾದರೂ ಕ್ವಿಕ್ಕಾಗಿ ಏನಾದರೂ ತಿನ್ನುವ ಗೈಸ್. ಸೊ ಇಲ್ಲಿ ಒಂದು ಆ್ಯಂಬಿಯನ್ಸ್ ನೋಡಿ, ಕ್ರೇಜಿಯೆಸ್ಟ್ ಆ್ಯಂಬಿಯನ್ಸ್. ಇಲ್ಲೊಂದು ಆ್ಯಂಬಿಯನ್ಸ್ ನೋಡಿ ಗೈಸ್, ಇಲ್ಲಿ ನೋಡಿ. ಏನು ಆ್ಯಂಬಿಯನ್ಸ್ ಗುರು, ಸಖತ್ತಾಗಿದೆ. ಪ್ಲೇಸ್ ಇಷ್ಟ ಆಯಿತು, ಫುಡ್ ಇಷ್ಟ ಆಗುತ್ತೆ ಅಂತ ನೋಡುವ. ಸೊ ಗೈಸ್ ಮತ್ತೆ ಫ್ರೀ ಟ್ಯಾಕ್ಸಿ ಸಿಕ್ತು. ಸೊ ಲೆಟ್ಸ್ ಗೋ ಟು 9 ತನಕ ಹೋಗಬೇಕು, ತುಂಬ ಲಾಂಗ್ ಇದೆ. ಫುಡ್ ಆಯಿತು, ಟ್ಯಾಕ್ಸಿ ಹತ್ತಿ ಆಯಿತು. ಲೆಟ್ಸ್ ಗೋ ಟು A9. ಈ ಏರ್ಪೋರ್ಟ್ ಸ್ಟಾರ್ಟ್ ಆದಾಗಲೇ ಈ ಫ್ರೀ ಟ್ಯಾಕ್ಸಿ ಸ್ಟಾರ್ಟ್ ಆಗಿದೆ. ಈಜಿಪ್ಟ್ ಅವರೊಬ್ಬರು ಸಿಕ್ಕಿದ್ದಾರೆ ನೋಡಿ. ಎಲ್ಲ ಹಾಯ್. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು ಝಾಯದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ದುಬೈ ಇಂಟರ್ನ್ಯಾಷನಲಲ್ಲಿ ಇಲ್ಲ, ಇಲ್ಲಿ ಇದೆ. ಅದ್ಭುತ. ಸೊ ಈ ಥರ ಒಂದು ಟ್ಯಾಕ್ಸಿ ತೆಗಿಬೇಕು ಗುರು. ಇಲ್ಲಿ ಬೇರೆ ಬೇರೆ ಫ್ಲೈಟ್ ಅವರಿಗೆ ಬೇರೆ ಬೇರೆ ಟ್ಯಾಕ್ಸಿ ಇದೆ, ಸಖತ್. ಸ್ಟಾಪ್. ಥ್ಯಾಂಕ್ ಯು. Welcome, sir. Thank you very much. Have a nice one. ಸೊ ಆಫ್ಟರ್ ಅ ಲಾಂಗ್ ವೆಯ್ಟ್ ಬೋರ್ಡಿಂಗ್ ಆಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಫ್ಲೈಟ್ ಸೊ ಫೈನಲಿ ಬೋರ್ಡಿಂಗ್ ಆಯಿತು. ಲೆಟ್ಸ್ ಮೀಟ್ ಇನ್ ಬ್ಯಾಂಗ್ಳೂರ್. ಮಾತ ಕುಡ್ಲದ ಕಲೆಗೆ ಎನ್ನ ಸೊಲ್ಮೆಲು ನಿಕುಲ್ನ ಕುಡ್ಲದ ಮಣ್ಣದ ಬಾಲೆ ಕುಡ್ಲಗ ಬತ್ತದ ಆಂಡ್. ಫೈನಲಿ ರೀಚ್ಡ್ ಬ್ಯಾಂಗ್ಳೂರು ಗೈಸ್. ತುಳು ಕೇಳುವಾಗ ಒಂದು ಖುಷಿ ಆಯಿತು ಗುರು. ಇತ್ತೆ ಬರ್ಪರ್ ಅಂತ ಸ್ಟಾರ್ಟ್ ಮಾಡಿದ್ರಲ್ಲಿ ಹೊರಗೆ ಹೋಗುವವರೆಗೂ ತುಳು ಕೇಳ್ತಾ ಇರುತ್ತೆ, ಸಖತ್ತಾಗಿದೆ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ರೀತಿ ನೆಕ್ಸ್ಟ್ ಬ್ಲಾಗ್ ನೋಡಬೇಕಂತ ಅನಿಸುತ್ತೆ ನಿಮಗೆ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಕಾರ್ ಬಂದಿದೆ, ಹತ್ಕೊಂಡು ಹೋಗುವ. खत्म, बाय बाय, टाटा, गुड बाय, गया.